ಸೊ ಇವಾಗ ನಾವು ಪಶುಪತಿನಾಥ್ ದೇವಸ್ಥಾನದ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇಲ್ಲಿಂದ 100 ಮೀಟರ್ಸ್ ಇದೆ ಅನ್ಸುತ್ತೆ. ಸೊ ಆ ಗೇಟ್ ಬಂದ್ಬಿಡುತ್ತೆ, ಮೇನ್ ಗೇಟ್. ಸೊ ಅಲ್ಲಿಂದ ದೇವಸ್ಥಾನ ಒಳಗೆ ಹೇಗೆ ಹೋಗ್ಬೇಕು, ಎಷ್ಟು ಮುಖ್ಯ ದ್ವಾರ ಇದೆ ಗರ್ಭಗುಡಿ ಹೋಗೋದಕ್ಕೆ, ಅಂಡ್ ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿನ ತಿಳ್ಕೊಳ್ಳೋಣ ಬನ್ನಿ ನಾವು. जय शंकर जी। तो महाराज भाई कोई खाना खाएंगे, बाबा में जा रहे हैं दर्शन करने। जी मैं दिल से बोलता हूँ, आप अच्छे से दर्शन करिए। हमारा पास अभी माफ करना बाबू जी, हमारे पास अभी कुछ नहीं है। चलो तो कोई नहीं, जो भी आपका है, मन तो है, दिल तो है, प्रेम तो है, सबसे बड़ा यही होता है। और जिंदगी में कुछ लेकर नहीं आए, कुछ लेकर नहीं जाना। हाँ शिव ही सत्य है, शिव ही सुंदर है, सही है। शिव ही शिव है संसार, शिव नहीं तो कोई नहीं। हर हर महादेव। ಹರ್ ಹರ್ ಮಹಾದೇವ್. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರೋ ಟೆಂಪಲ್ ಬಂದು ಹನುಮಾನ್ ಟೆಂಪಲ್. ಇದು ಪಶುಪತಿನಾಥ್ ದೇವಸ್ಥಾನ ಹೋಗೋ ದಾರಿಯಲ್ಲಿದೆ. ಸೊ ಇದೇ ನೋಡ್ತಾ ಇದ್ದೀರಲ್ವಾ, ಇದೇ ಮೇನ್ ಎಂಟ್ರೆನ್ಸ್ ಗೇಟು. ಸೊ ಇಲ್ಲಿಂದ ನಾವು ಒಳಗೆ ಹೋಗೋದು ಪಶುಪತಿನಾಥ್ ಟೆಂಪಲ್ ಅಂತ. ಸೊ ಈ ದೇವಸ್ಥಾನನ ವಿಸಿಟ್ ಮಾಡೋದಕ್ಕೆ ದೇಶಾಂತರದಿಂದ ಜನ ತುಂಬಾನೇ ಭಕ್ತರು ಬರ್ತಾರೆ. ಸೊ ಇದು ಪಶುಪತಿನಾಥ್ ಗರ್ಭಗುಡಿ ಒಳಗೆ ಪ್ರವೇಶಿಸುವ ಮುಖ್ಯ ದ್ವಾರ. ಸೊ ಇಲ್ಲಿ ಟೋಟಲ್ 3 ಮುಖ್ಯ ದ್ವಾರಗಳಿದೆ. ಇಲ್ಲಿ ಒಂದಿದೆ, ಇದು ಮೇನ್ ಮುಖ್ಯ ದ್ವಾರ. ಅಂಡ್ ಈ ಲೆಫ್ಟ್ ಅಲ್ಲಿ ಹೋದ್ರೆ ಈ ಲೆಫ್ಟ್ ಸೈಡ್ ಮುಂದೆನೆ ಇನ್ನೊಂದು ಎಂಟ್ರೆನ್ಸ್ ಇದೆ. ಅಲ್ಲಿ ನಿಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಗರ್ಭಗುಡಿ ಪ್ರವೇಶಿಸಲು ಸಾಧ್ಯವಿದೆ. ಅಂಡ್ ಈ ಸೈಡ್ ಅಲ್ಲಿ ಬಂದ್ರೆ ಇಲ್ಲಿ ಒಂದು ಇದೆ. ಸೊ ಅದನ್ನ ನಾವು ನೋಡೋಣ ಬನ್ನಿ. ಮತ್ತೆ ಇನ್ನೊಂದು ಎಂಟ್ರೆನ್ಸ್ ಇದೆ, ಆ ಎಂಟ್ರೆನ್ಸ್ ಹತ್ರ ಹೋಗಿ ನಮ್ಮ ಶೂಸ್ ಸ್ಲಿಪ್ಪರ್ಸ್ ನ ಬಿಟ್ಟು ನಾವು ದೇವಸ್ಥಾನ ಒಳಗೆ ಎಂಟ್ರೆನ್ಸ್ ಮಾಡಬಹುದು. ಸೊ ಇದು ಪಶುಪತಿನಾಥ್ ಟೆಂಪಲ್. ಮತ್ತೆ ಮತ್ತೊಂದು ಎಂಟ್ರೆನ್ಸ್ ಇರೋ ಸ್ಥಳ ಹಾಗೆ ನಾವು ಬರ್ತಾ ಇದ್ದೀವಿ. ಸೊ ನಿಮ್ಮ ಪಾದರಕ್ಷೆಗಳನ್ನು ಬಿಡುವ ಸ್ಥಳ ಸೊ ಈ ರೈಟ್ ಸೈಡ್ ಅಲ್ಲಿ ಇದೆ ನೋಡಿ. ಸೊ ಇಲ್ಲಿ ನೀವು ನಿಮ್ಮ ಶೂಸ್ ಸ್ಲಿಪ್ಪರ್ಸ್ ಏನೇ ಇದ್ರು ಇಲ್ಲಿ ನೀವು ಬಿಟ್ಟು ಕೂಪನ್ ಸಿಸ್ಟಮ್ ಇರುತ್ತೆ. ಆ ಕೂಪನ್ ಸಿಸ್ಟಮ್ ಅಲ್ಲಿ ನೀವು ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಆದ್ಮೇಲೆ ನಿಮ್ಮ ಶೂನ ಮತ್ತೆ ಕಲೆಕ್ಟ್ ಮಾಡಿ. ಈಗ ನಾವು ಪಶುಪತಿನಾಥ್ ದೇವಸ್ಥಾನ ಗರ್ಭಗುಡಿ ಪ್ರವೇಶಿಸುವ ಮುಖ್ಯ ದ್ವಾರದಲ್ಲಿ ಈ 3ನೇ ಮುಖ್ಯ ದ್ವಾರದಲ್ಲಿದ್ದೀರಿ. ಸೊ ಹಾಗಾದ್ರೆ ಬನ್ನಿ, ಸೊ ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಬರೋಣ. ಪಶುಪತಿನಾಥ್ ದೇವಾಲಯವು ಶಿವನಿಗೆ ಮೀಸಲಾಗಿದ್ದು ಪಶುಪತಿಯಾಗಿ ಅಂದ್ರೆ ದೇವರ ಪ್ರಾಣಿಗಳ ದೇವರು ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ. ಮತ್ತು ಈ ದೇವಾಲಯ 5ನೇ ಶತಮಾನಕ್ಕೆ ಸೇರಿದ್ದು 1979ರಿಂದ ಯುನೆಸ್ಕೋ ವಿಶ್ವ ಹೆರಿಟೇಜ್ ಸೈಟ್ ಆಗಿದೆ. ನೀವು ಇಲ್ಲಿರೋ ಪಕ್ಷಿಗಳನ್ನ ನೋಡ್ಬೋದು. ಪಶುಪತಿನಾಥ್ ದೇವಸ್ಥಾನಕ್ಕೆ ತುಂಬಿಕೊಳ್ಳಲು ಸಹಸ್ರಾರು ಮಂದಿ ಜನ ಇಲ್ಲಿ ದಿನವೂ ಬರುತ್ತಾರೆ. ಸೊ ಇಲ್ಲಿಂದ ಗರ್ಭಗುಡಿ ಒಳಗೆ ಕ್ಯಾಮರಾ ಪ್ರವೇಶವಿಲ್ಲ, ಸೊ ರದ್ದು ಮಾಡಲಾಗಿದೆ. ಸೊ ಇಲ್ಲಿಂದ ನಾನು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗ್ತೇನೆ. ನಾ ಟೆಂಪಲ್ ಇಲ್ಲಿವರೆಗೂ ಕರ್ಕೊಂಡ್ ಬಂದು ದೇವರ ದರ್ಶನ ಮಾಡ್ಸಕ್ ಆಗ್ತಲ್ಲ ಅಂತ ಬೇಜಾರಾಗ್ಬಿಡಿ. ನಿಮಗೆ ಅಲ್ಲಿ ಗರ್ಭಗುಡಿಯಲ್ಲಿ ಇರೋ ದೇವ್ರನ್ನ ನಾನು ಇಲ್ಲೇ ತೋರಿಸ್ತೀನಿ ನೋಡಿ. ನೀವು ಅಲ್ಲಿ ದರ್ಶನ ಮಾಡಕ್ ಆಗಿಲ್ಲ ಅಂದ್ರೆ ನೋಡಿ, ಇಲ್ಲಿ ನೀವು ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡುವುದನ್ನು ನೀವು ನೋಡಬಹುದು. ಈ ದೇವಾಲಯದಲ್ಲಿ ಪೂಜಿಸುವುದರಿಂದ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇಲ್ಲಿಯ ಜನರಿಗೆ ಮತ್ತು ಹಲವರು ಶಿವನೊಂದಿಗೆ ಆಧ್ಯಾತ್ಮಿಕ ಸಂಬಂಧವನ್ನು ಹೊಂದಲು ಇಲ್ಲಿಗೆ ಬರುತ್ತಾರೆ.
ಈ ದೇವಸ್ಥಾನವು ಒಂದು ಆರಾಧನಾ ಕೇಂದ್ರವಾಗಿದ್ದು ಇತಿಹಾಸದಲ್ಲಿ ಇದನ್ನು ಮುಖ್ಯವಾಗಿ ಕಾಣಬಹುದು. ಇದು 3ನೇ ಶತಮಾನಕ್ಕೆ ಬೆರೆಯುತ್ತದೆ ಎಂದು ಹೇಳಲಾಗುತ್ತದೆ. ನಂತರದ ಅವಧಿಯಲ್ಲಿ ಅನೇಕ ಬಾರಿ ಈ ದೇವಾಲಯ ಮರು ನಿರ್ಮಾಣವಾದರೂ ಈ ದೇವಾಲಯದ ಧಾರ್ಮಿಕ ಮಹತ್ವ ಅಂದಿನಿಂದಲೂ ಉಳಿಯುತ್ತಲೇ ಬಂದಿದೆ. ಜೈ ಶಂಭೋ. ಇದು ಬಂದು ಬಾಗ್ಮತಿ ನದಿ. ಈ ಬಾಗ್ಮತಿ ನದಿ ದಳದಲ್ಲಿ ಇದೆ ಪಶುಪತಿನಾಥ್ ದೇವಾಲಯ. ಈ ಪಶುಪತಿನಾಥ್ ದೇವಾಲಯವು ದೇವಸ್ಥಾನ ಮಾತ್ರವಲ್ಲ, ಹಿಂದೂಗಳ ಅಂತಿಮ ಕ್ರಿಯೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬಾಗ್ಮತಿ ನದಿಯ ತೀರದಲ್ಲಿ ಅಂತ್ಯಕ್ರಿಯೆ ನಡೆಯುವ ಸ್ಥಳವನ್ನು ನೀವು ಈಗ ನೋಡ್ತಿದ್ದೀರಿ. ಇಲ್ಲಿ ಅಂತ್ಯಕ್ರಿಯೆ ಮಾಡಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಈ ನೇಪಾಳದ ಜನರಲ್ಲಿದೆ. ಇದು ತುಂಬಾ ಆಧ್ಯಾತ್ಮಿಕ ಅನುಭವವಾಗಿದ್ದು ಇಲ್ಲಿನ ಅಂತ್ಯ ಸಂಸ್ಕಾರವು ಬದುಕಿನ ಒಂದು ನಿರಂತರ ಚಕ್ರವನ್ನು ಪ್ರತಿಬಿಂಬಿಸುತ್ತೆ. ನೀವು ಈ ಪಶುಪತಿನಾಥ್ ದೇವಸ್ಥಾನದ ಬಳಿ ಬಂದಾಗ ನೀವು ಗಮನಿಸಬಹುದು, ಇಲ್ಲಿರೋ ಸಣ್ಣ ಸಣ್ಣ ದೇವಸ್ಥಾನದ ಮೇಲೆ ಇರೋ ಶಿಲ್ಪಕಲೆ ಮತ್ತು ಪ್ರಾಚೀನ ಶಿಲ್ಪಕಲೆಯನ್ನು ನೋಡಿದಾಗ ನಿಮಗೆ ನೇಪಾಳದ ಅತಿ ಪುರಾತನ ಶಿಲ್ಪಕಲೆ ಪ್ರತಿಬಿಂಬಿಸುತ್ತದೆ. ಇವಾಗ ಇಲ್ಲಿ ನೋಡ್ತಿರೋದು ಈ ಪುಟ್ಟ ಪುಟ್ಟ ಶಿವಲಿಂಗಗಳು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇದೆ. ಸೊ ನೀವು ಪಶುಪತಿನಾಥ್ ದೇವಸ್ಥಾನಕ್ಕೆ ಬಂದರೆ ತಪ್ಪದೆ ಈ ಸ್ಥಳಗಳನ್ನು ತಪ್ಪದೆ ನೋಡಿ. ಸೊ ಅದು ಪಶುಪತಿನಾಥ್ ಟೆಂಪಲ್. ಸೊ ಅಲ್ಲಿ ಮೇಲೆ ಹೋದ್ರೆ ನಿಮ್ಗೆ ಟಾಪ್ ವ್ಯೂ ಇದೆ. ಸೊ ಅಲ್ಲಿಂದ ನಿಮ್ಗೆ ಇವಾಗ ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಹೇಗಿದೆ. ಸೊ ಈಗ ನಾವು ಪಶುಪತಿನಾಥ್ ಟೆಂಪಲ್ ಟಾಪ್ ವ್ಯೂ ಅಲ್ಲಿ ಇದ್ದೇವೆ. ಸೊ ಇಲ್ಲಿಂದ ನೀವು ನೋಡಿ ಪಶುಪತಿನಾಥ್ ಟೆಂಪಲ್ ಅಂಡ್ ಕಠ್ಮಂಡು ಸಿಟಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಅದ್ಭುತವಾಗಿದೆ. ಒಳಗೆ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಕುತ್ಕೊಂಡು ಜಪ ಮಾಡೋರು ಜಪ ಮಾಡ್ತಿರ್ತಾರೆ, ಪೂಜೆನ ಸಲ್ಲಿಸ್ತಾರೆ. ನೋಡಕ್ಕೆ 2 ಕಣ್ಣು ಸಾಲದು. ಸೊ ಅಷ್ಟು ಅದ್ಭುತವಾಗಿದೆ ಈ ಪ್ಲೇಸ್. ಇನ್ನು ಸನ್ಸೆಟ್ ಟೈಮ್ ಅಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿ. ಸೊ ಇಲ್ಲಿಗೆ ನನ್ನ ಪಶುಪತಿನಾಥ್ ದೇವಸ್ಥಾನದ ಪ್ರಯಾಣ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಇದೇ ತರ ಮತ್ತಷ್ಟು ಪ್ಲೇಸಸ್ ನೇಪಾಳಲ್ಲಿರೋದನ್ನ ನೀವು ನೋಡ್ಬೇಕಂದ್ರೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.